ಆ ಊರಿನವರು ಹೇಳುವಂಥ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾಗ ಎಷ್ಟು ಸೈಲೆಂಟ್ ಆಗಿದ್ದ ಇವನು ಅನ್ನುವಂಥದ್ದನ್ನು, ಸೈಲೆಂಟ್ ಆಗಿನೇ ವೈಲೆಂಟ್ ಕೆಲಸವನ್ನ ಮಾಡುವಂಥ ಪ್ಲಾನ್ ಅನ್ನು ಹೊಂದಿರುವಂಥದ್ದು. ನಮ್ಮೂರಿಗೆ ಇವನು ಕಳಂಕ ತಂದಿದ್ದಾನೆ, ಸೂಕ್ತ ತನಿಖೆ ನಡೆಸಿ ಅವನಿಗೆ ತಕ್ಕ ಶಿಕ್ಷೆ ನೀಡಬೇಕು ಅಂತ ಮನೋರಂಜನ್ ವಿರುದ್ಧ ಮಲ್ಲಾಪುರ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮನೋರಂಜನ್ ತಂದೆ ಹಾಸನದ ಅರ್ಕಲ್ಗೂಡಿನ ಮಲ್ಲಾಪುರದ ಗ್ರಾಮದವರು, ಅಲ್ಲಿರುವಂಥ ಗ್ರಾಮಸ್ಥರೀಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 30 ವರ್ಷಗಳ ಹಿಂದೆ ಮಲ್ಲಾಪುರವನ್ನ ದೇವರಾಜೇಗೌಡರು ತೊರೆದಿದ್ದಾರೆ. ವರ್ಷಕ್ಕೆ 1 ಬಾರಿ 2 ಬಾರಿ ಹೋಗ್ತಾ ಇದ್ರಂತೆ. ಸೊ ಜಮೀನು ಇದ್ದಿದ್ರಿಂದ ಒಮ್ಮೆಯೂ ಕೂಡ ಮಲ್ಲಾಪುರಕ್ಕೆ ಮನೋರಂಜನ್ ಬಂದಿಲ್ಲ ಅಂತ ಗ್ರಾಮಸ್ಥರು ಹೇಳ್ತಾರೆ. ನಾವು ಅವ್ನು ನೋಡೇ ಇಲ್ಲ ಅಂತ ಸ್ಥಳೀಯ ಗ್ರಾಮಸ್ಥರು ಈಗ ಹೇಳ್ತಾ ಇರೋದು. ಅವನಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ನಮ್ಮ ಊರಿಗೇನೆ ಅವನು ಕಳಂಕ ತಂದಿದ್ದಾನೆ ಅನ್ನುವಂಥದ್ದನ್ನು ಗ್ರಾಮಸ್ಥರು ಆಡ್ತಾ ಇರುವಂಥ ಮಾತು. ನಿನ್ನೆ ದೆಹಲಿಯಲ್ಲಿ ಅಧಿವೇಶನ ನಡೆಯುತ್ತಿರಬೇಕಾದ್ರೆ ಏಕಾಏಕಿ ಸಂಸತ್ ಪ್ರವೇಶಿಸಿ ಕೆಲಕಾಲ ಆತಂಕ ಸೃಷ್ಟಿಸಿದಂತಹ ಮನೋರಂಜನ್ ಎಂಬ ಯುವಕ ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕಿನ ಮಲ್ಲಾಪುರ ಗ್ರಾಮದವರು. ಈ ಗ್ರಾಮದಲ್ಲಿ ಅವರ ತಂದೆಗೆ ಸೇರಿದಂತಹ ಜಮೀನು ಸಹ ಇದೆ. ಏನು ದೇವರಾಜು ಇದ್ದಾರೆ, ಅವರು ಆಗಾಗ್ಗೆ ಈ ಗ್ರಾಮಕ್ಕೂ ಸಹ ಬಂದು ಹೋಗ್ತಾ ಇರ್ತಾರೆ. ಈಗ ನಾವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಮನೋರಂಜನ್ ಅವರ ತಂದೆ ದೇವರಾಜ್ ಅವರಿಗೆ ಸೇರಿದಂತಹ ಜಮೀನು. ಇಲ್ಲಿ ಸುಮಾರು 9 ಎಕರೆಯಷ್ಟು ಈ ಜಮೀನಿದೆ. ದೇವರಾಜು ತಾಯಿ ಏನಿದ್ದಾರೆ ಅವರು ಇಲ್ಲಿ ಈ ಗ್ರಾಮದವರು. ಅವರ ತಂದೆ ಬೆಂಗಳೂರಿನ ಮೂಲದವರಾಗಿದ್ದು ಅವರು ಇಲ್ಲಿ ಬಂದು ಈ ಜಮೀನನ್ನು ಖರೀದಿಸಿದ್ರು. ಆನಂತರ ಅದು ದೇವರಾಜು ಅವರಿಗೆ ಬಂದಿದೆ. ದೇವರಾಜು ಅವರು ಇದೇ ಜಮೀನಿನಲ್ಲಿ ಕೃಷಿಯನ್ನು ಮಾಡಿ ತೆಂಗಿನ ತೋಟವನ್ನು ಸಹ ಮಾಡಿದ್ದಾರೆ. ಅಲ್ಲದೆ ಇಡೀ ತೋಟವನ್ನು ನೋಡ್ಕೊಳ್ಳಿಕ್ಕೆ ಕೇರಳ ಮೂಲದ ಒಂದು ಕುಟುಂಬವನ್ನು ಸಹ ಇಲ್ಲಿ ಇಟ್ಟಿದ್ದಾರೆ. ಆ ಕುಟುಂಬ ಏನು ಇಡೀ ಜಮೀನನ್ನು ನಿರ್ವಹಣೆ ಮಾಡ್ತಾ ಇದೆ. ದೇವರಾಜು ಅವರು ಗ್ರಾಮದಲ್ಲಿ ನಡೀತಾ ಇರ್ತಕ್ಕಂಥ ಮದುವೆ ಇರ್ಬೋದು, ಇತರೆ ಸಮಾರಂಭಗಳು ಆಗಾಗ್ಗೆ ಬಂದು ಹೋಗ್ತಾರೆ. ಅಲ್ಲದೆ ಕೃಷಿ ಚಟುವಟಿಕೆಗಳು ಸಹ ಅವರು ಪಾಲ್ಗೊಳ್ತಾ ಇದ್ರು. ಆದರೆ ಮನೋರಂಜನ್ ಮಾತ್ರ ಈ ಗ್ರಾಮಕ್ಕೆ ಬಂದೇ ಇಲ್ಲ ಅಂತ ಈಗಾಗಲೇ ಗ್ರಾಮಸ್ಥರು ಸಹ ತಿಳಿಸ್ತಾ ಇದ್ದಾರೆ. ಆದರೆ ದೇವರಾಜು ಮಾತ್ರ ಈ ಗ್ರಾಮಸ್ಥರೊಂದಿಗೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಸಹ ಅವರು ಬರ್ತಾ ಇರ್ತಾರೆ. ಅವರ ತೋಟದಲ್ಲಿರ್ಬೋದು, ಅಲ್ಲದೆ ಗ್ರಾಮದಲ್ಲಿರ್ಬೋದು, ಗ್ರಾಮಸ್ಥರೊಂದಿಗೂ ಸಹ ಅವರು ಬೆರೀತಾ ಇದ್ರು. ಈ ಬಗ್ಗೆ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳೋಣ. ಸರ್ ಹೇಳಿ, ದೇವರಾಜು ಅವರು ನಿಮಗೆ ಇಲ್ಲಿ ಆವಾಗ ಬರ್ತಾ ಇರ್ತಾರ? ಅವ್ರ ಮಗ ಏನಾದರೂ ಇಲ್ಲಿಗೆ ಬಂದಿದ್ದೀರಾ? ಅವ್ರ ಮಗ ಇಲ್ಲಿ ಬಂದೇ ಇಲ್ಲ. ಆ ದೇವರಾಜ್ ಅವರು ಬಂದು ತೋಟ ನೋಡ್ಕೊಂಡು ಹೋಗ್ತಾರೆ ಹೊರತು ಊರಿಗೆ ಎಂಟ್ರಿನೇ ಇಲ್ಲ. ಅವರು ಬಂದು ತೋಟ ನೋಡ್ಕೊಂಡು ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ. ಅಷ್ಟು ಬಿಟ್ಟರೆ ಅವ್ರ ಮಗ ಇಲ್ಲಿ ಎಂಟ್ರಿನೇ ಇಲ್ಲ. ದೇವರಾಜು ಅವರು ಪಿತ್ರಾರ್ಜಿತ ಆಸ್ತಿನ ಇದು? ಅವರ ತಂದೆ ಯಾವ ಊರು, ಅವ್ರ ತಾಯಿ ಅವರು? ಸರ್ ಅವ್ರು ಪಿತ್ರಾರ್ಜಿತ ಆಸ್ತಿ ಎಲ್ಲ. ಅವರ ಅಪ್ಪ ದೇವರಾಜ್ ಅವ್ರ ಅಪ್ಪ ತಗೊಂಡಿದ್ದ ಜಮೀನು ಇದು. ಅವರು ಮೈಸೂರಿಂದಲೇ ಬಂದು ಇಲ್ಲಿ ಸೇರ್ಕೊಂಡಿದ್ರು, ಬೆಂಗಳೂರಿಂದಲೇ ಇಲ್ಲಿ ಸೇರಿಕೊಂಡು ಇಲ್ಲೇ ಮದುವೆ ಆಗಿದ್ರು ತಂದೆ. ಅವ್ರ ತಾಯಿ ತೀರೋ ಹೋಗ್ಬೇಕಾದ್ರೆ ಅವರು ತಿರ್ಗಪ್ಪನ ಅಲ್ಲಿಗೆ ಹೋದರು. ಇಲ್ಲೇ ವಾಸ ಇದ್ದರು, ಇಲ್ಲಿ ಗುಡ್ಲು ಕಟ್ಕೊಂಡು. ಆಮೇಲೆ ದೇವರಾಜವರು ಮದುವೆಯಾಗಿ ಇಲ್ಲಿ ಜಮೀನನ್ನ ಅವ್ರು ನೋಡ್ಕೊತಾ ಇದ್ರು. ಅವ್ರ ಮಗನ ನಾವು ನೋಡೇ ಇಲ್ಲ ಇಲ್ಲಿವರೆಗೆ. ಆದರೆ ದೇವರಾಜರು ಬಂದು ಇದು ತೋಟ ನೋಡ್ಕೊಂಡು ಹೋಗ್ತಾ ಇದ್ರು. ಈಗ ದೇವರಾಜರ ಜೊತೆ ಗ್ರಾಮಸ್ಥರು ಒಡನಾಟ ಹೆಂಗಿಡಿ ಸರ್? ಅವ್ರ ಮಗ ಯಾವಾಗಲೂ ಒಂದು ಬಾರಿ ಇಲ್ಲಿ ಬಂದಿಲ್ಲ. ದೇವರಾಜರು ಇಲ್ಲಿ ಬಂದ್ರು ಮಾತುಕತೆ ಆಡ್ಕೊಂಡು ಚೆನ್ನಾಗಿ ಎಲ್ಲ ಚೆನ್ನಾಗಿದ್ರ ಮಾತುಕತೆ ಆಡ್ಕೊಂಡು ಈಗ ಕಟ್ಕೊಂಡಿತ್ತಿಲ್ಲ, ಚೆನ್ನಾಗಿ ಮಾತುಕತೆ ಆಡ್ಕೊಂಡು ಅವ್ರ ಪಾಡ್ಗೆ ಅವ್ರು ಹೋಗಾರಷ್ಟೇ. ಈಗ ಅವ್ರ ಮಗ ನೆನ್ನೆ ಏಕಾಏಕಿ ಸಂಸತ್ಗೆ ಅಕ್ರಮವಾಗಿ ಪ್ರವೇಶ ಮಾಡಿ ಕೆಲ ಆತಂಕ ಸೃಷ್ಟಿಸಿದ್ದಾರೆ. ಈಗ ನಿಮ್ಮೂರು ಅಲ್ಲಿಗೆ, ನಮ್ಮೂರಿಗೆ ಕೆಟ್ಟ ಹೆಸರು, ಅದು ಊರ ಹೆಸರು ಬಂದ ಮೇಲೆ ಅದು ಯಾರೇ ಮಾಡಿದ್ರು ಕೆಟ್ಟ ಹೆಸರನ್ನೇ. ಅದು ಮಾಡಬಾರ್ದು, ಮಾಡಿದ್ದು ಭಾರಿ ದ್ರೋಹದ ಕೆಲಸ. ಅದು ಅಂಥವ್ರಿಗೆ ಭಾರಿ ಸರ್ಕಾರ ಅದಕ್ಕೆ ಏನು ಮಾಡಬೇಕು ಅದು ಮಾಡ್ತದೆ. ನಮಗೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಒಟ್ಟಿನಲ್ಲಿ ಇಲ್ಲಿ ಅವ್ರ ಅಪ್ಪ ಬಂದು ಹೋಗ್ತಾರೆ ಹೊರತು ಅವ್ರ ಮಗ ಇಲ್ಲಿ ಬಂದಿಲ್ಲ. ಈಗ ಮತ್ತೊಬ್ಬರು ಗ್ರಾಮಸ್ಥರು ನಮ್ಮ ಜೊತೆ ಇದ್ರೆ ಹೇಳಿ ಸರ್. ಈಗ ದೇವರಾಜು ನಿಮ್ಮ ಮಲ್ಲಾಪುರ ಗ್ರಾಮದವರು, ಅವ್ರದ್ದು ಜಮೀನು ಸಹ ಇದೆ. ಅವ್ರ ಮಗ ಈಗ ನೆನ್ನೆ ಸಂಸತ್ಗೆ ಪ್ರವೇಶವನ್ನು ಮಾಡಿದ್ದಾರೆ. ಆ ನಂತರ ಕೆಲವೊಂದಿಷ್ಟು ಘಟನೆಗಳಾಗಿದೆ. ನೀವು ಏನು ಹೇಳ್ತೀರಾ ಸರ್? ಇದು ಮಾಡಿರೋದು ದೇಶದ್ರೋಹಿ ಕೆಲಸ. ಇದು ಒಳ್ಳೆ ಕೆಲಸ ಅಂತೂ ಅಲ್ಲ. ಏಕೆಂದರೆ ಅವನು ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಇದು ಒಂದು ಹಳ್ಳಿ ಅಲ್ಲ, ಇಡೀ ಊರಲ್ಲ, ರಾಜ್ಯ ಅಲ್ಲ, ದೇಶನೇ ತಲೆ ತಗ್ಸೋಂಥ ಕೆಲಸ ಮಾಡಿರೋದು ಅವನು. ಅದರಲ್ಲೂ ಅದು ನಮ್ಮೂರು ಯುವಕ ಆಗಿ ಈ ರೀತಿ ಮಾಡಿದ್ದಾನೆ ಎಂದಾಗ ಯಾರಿಗೆ ಆದರೂ ಬೇಸರ ತಂದಂಥ ಸಂಗತಿ ಇದು. ಇನ್ನು ನಮಗೆ ಅಂತಲ್ಲ, ನಿಮ್ಮೂರು ಅಂದಾಗ ಈಗ ಒಂದು ಊರಿಂದ ಹೆಸರು ಬಂದಾಗ ಅದು ನಾನೇ ಮಾಡಿರಲಿ ಅವನೇ ಮಾಡಿರಲಿ ಇನ್ನೊಬ್ಬ ಯುವಕ ಮಾಡಿದ್ದಾನೆ ಅಂದರೆ ಆ ಊರಿಗೆ ಬೇಸರ ತಂದಂಥ ಸಂಗತಿ. ಇಡೀ ದೇಶನೇ ನೋಡ್ತಾ ಇದೆ ಅಂದಾಗ ನಮ್ಮೂರಿಂದ ಕತೆ ಏನಾಗಬೇಕು ಇಂಥ ಊರವರು ಅಂತ ಹೇಳಿದಾಗ ಇದು ಭಾರಿ ಬೇಸರ ತಂದಂಥ ಸಂಗತಿ. ಇಂಥ ನಾವು ಅವ್ರ ಅಪ್ಪನೇ ಹೇಳಿದ್ದಾರೆ, ಅವ್ನು ನನ್ನ ಮಗನೇ ಅಲ್ಲ, ಅವನು ಗಲ್ಲಿಗೇಸಿ ಅಂತ. ಆ ಗಲ್ಲಿಗೇರ್ಸ ಇನ್ನೇನಿಲ್ಲ, ಅವನು ದೇಶದ್ರೋಹಿ ಅಂತಲೇ ಅವನಿಗೆ ಪಟ್ಟ ಕಟ್ಟಬೇಕಷ್ಟೆ. ಈಗ ಮತ್ತೊಬ್ಬರು ಸರ್, ಈಗ ದೇವರಾಜವರು ಇಲ್ಲಿ ಕೃಷಿ ತೋಟ ಏನೇನು ಸೊ ಇದು ಸೂಕ್ತ ತನಿಖೆಯನ್ನು ನಡೆಸಿ ತಕ್ಕ ಶಿಕ್ಷೆ ಕೊಡಬೇಕು ಅನ್ನೋದು ಗ್ರಾಮಸ್ಥರೆಲ್ಲ ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮಲ್ಲಾಪುರ ಗ್ರಾಮಸ್ಥರು